ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಗರಿಗರಿಯಾಗಿ ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಈ ಬೇಸಿಗೆ ಕಾಲದಲ್ಲಿ ನೀವು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಟು ಬಳಸ್ಕೋಬೋದು. ಸುಲಭವಾಗಿ ಗರಿಗರಿಯಾಗಿ ಹಗುರವಾಗಿ ಅಕ್ಕಿ ಹಪ್ಪಳ ಮಾಡೋ ವಿಧಾನನ ನೋಡೋಣ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. 1 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಹೇಗೆ ಮಾಡೋದು ಅಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಾಗಿದೆ. ಅದರ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಅಕ್ಕಿ ಹಿಟ್ಟು ಯಾವ ಗ್ಲಾಸ್ನಲ್ಲಿ ತೊಗೊಂಡಿರ್ತೀನಿ ಅದೇ ಗ್ಲಾಸ್ ಅಳತೆನಲ್ಲೇ 2 ಗ್ಲಾಸಷ್ಟು ನೀರನ್ನು ಕಡಾಯಿಗೆ ಸೇರಿಸಿದ್ದೀನಿ. 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ಅರ್ಧ ಚಮಚ ಪಾಪಡ್ ಖಾರ ಹಾಕ್ತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಅಡುಗೆ ಸೋಡಾ ಕೂಡ ಬಳಸ್ಬೋದು. ಹಿಂಗೊಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಕುದಿಯೋದಕ್ಕೆ ಬಿಡೋಣ. ನೋಡಿ, ನೀರು ಕುದಿಯೋದಕ್ಕೆ ಶುರು ಆಗಿದೆ. ಈ ಹಂತದಲ್ಲಿ ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕು. 2 ಟೀ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಸೇರಿಸೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ. ಹಪ್ಪಳ ಒಣಗಿದ ನಂತರ ಕೂಡ ಬಿಳಿ ಬಣ್ಣದಲ್ಲೇ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ. ನಿಂಬೆ ರಸ ಹಾಕಿದ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ತಿರುಗಿಸ್ಬಾರ್ದು. 5 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ, ನಂತರ ತಿರುಗಿಸ್ಬೇಕು. ನಿಂಬೆ ರಸ ಸೇರಿಸೋದ್ರಿಂದ ಹಿಟ್ಟು ಮೃದುವಾಗಿಸುತ್ತೆ. ಹಪ್ಪಳ ಬಿರುಕ್ಬಿಡೋದು, ಉಡ್ಕೊಳ್ಳೋದೆಲ್ಲ ಆಗೋದಿಲ್ಲ. ಹಾಗೆ ಹೆಚ್ಚು ಗರಿಗರಿಯಾಗಿರುತ್ತೆ. ಬಾಯಲ್ಲಿ ಇಟ್ಟ ತಕ್ಷಣ ಹಪ್ಪಳ ಕರ್ಗೋಗುತ್ತೆ. ನೋಡಿ, ನೀರು ಕುದೀತಾ ಇದೆ. ಈ ಹಂತದಲ್ಲಿ 1.5 ಟೀ ಸ್ಪೂನಷ್ಟು ಜೀರಿಗೆ, ಒಣಮೆಣಸಿನ್ಕಾಯಿನ ರಫ್ ಆಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಲೋ ಫ್ಲೇಮ್ನಲ್ಲೇ ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು, ಹಿಟ್ಟು ಗಂಟಾಗಬಾರ್ದು. ನೋಡಿ, ಚೆನ್ನಾಗಿ ಹೊಂದೋ ಹಾಗೆ ಈ ರೀತಿ ತಿರುಗಿಸಿದ ನಂತರ ಕೂಡ ಇನ್ನೊಂದು 2 ನಿಮಿಷ ಸಣ್ಣ ಉರಿನಲ್ಲಿ ಬೇಯೋದಕ್ಕೆ ಬಿಡೋಣ. ಹಿಟ್ಟು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಕೈಗಂಟೋದು, ಹಪ್ಪಳ ಉಡ್ಕೊಳ್ಳೋದೆಲ್ಲ ಆಗುತ್ತೆ. ನೋಡಿ, ಚೆನ್ನಾಗಿ ಹಿಟ್ಟು ಬೇಯಿಸಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. 2 ನಿಮಿಷದ ನಂತರ ಇದನ್ನು ಸ್ವಲ್ಪ ನಾದ್ಕೋಬೇಕು. ನೋಡಿ, ಹಿಟ್ಟು ಕೈಗೆ ಅಂಟಬಾರ್ದು. ಈ ರೀತಿ ಮುಟ್ಟು ನೋಡಿದ್ರೆ ಕೈಗೆ ಅಂಟಬಾರ್ದು, ಆವಾಗ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಬಿಸಿ ಇರುತ್ತೆ. ಕೈನ ಸ್ವಲ್ಪ ನೀರಿನಲ್ಲಿ ಅದ್ಕೊಂಡು ಹಿಟ್ಟನ್ನು ಒಂದು ಸ್ವಲ್ಪ ನಾದ್ಕೋಬೇಕು. ಇದಿವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು, ತುಂಬ ಬಿಸಿ ಅನಿಸಿದ್ರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು. ಎಣ್ಣೆ ಬಳಸಬಾರ್ದು. ಎಣ್ಣೆ ಬಳಸಿದ್ರೆ ನಾವು ತುಂಬ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ, ವಾಸನೆ ಬರುತ್ತೆ. ನೋಡಿ, ಉಂಡೆಗಳೆಲ್ಲ ಮಾಡಿದ್ದಾಗಿದೆ. ಇದೆಲ್ಲ ಒಣಗಬಾರ್ದು, ಹಾಗಾಗಿ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿರಬೇಕು. ಹಪ್ಪಳ ಪ್ರೆಸ್ ಮೇಲೆ ಒಂದು ಶೀಟ್ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಚ್ತಾ ಇದ್ದೀನಿ. ಮೊದಲನೇ ಹಪ್ಪಳ ಆಗಿರೋದ್ರಿಂದ ಸ್ವಲ್ಪ ನೀರು ಹಚ್ತಾ ಇದ್ದೀನಿ. ನಂತರ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಟ್ಟು ಚೆನ್ನಾಗಿ ಬೆಂದಿರುತ್ತಲ್ಲ, ಏನೂ ಅಂಟ್ಕೊಳ್ಳೋದಿಲ್ಲ. ಇದ್ರ ಮೇಲೆ ಕೂಡ ಇನ್ನೊಂದು ಶೀಟ್ ಹಾಕ್ಬಿಟ್ಟು ತೆಳ್ಳಗೆ ಹಪ್ಪಳ ಬರೋ ಹಾಗೆ ಪ್ರೆಸ್ ಮಾಡಬೇಕು.
ನೋಡಿ ಈ ರೀತಿಯಾಗಿ ಇದನ್ನು ಕಾಟನ್ ಬಟ್ಟೆನ ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಬೋದು, ಅಥವಾ ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಬಿಟ್ಟು ಒಂದು ದಿನ ನೆರಳಲ್ಲೇ ಒಣಗೋದಕ್ಕೆ ಬಿಡಬೇಕು. ತಕ್ಷಣ ಬಿಸಿಲಿಗೆ ಹಾಕಬಾರ್ದು. ನೋಡಿ ಅಷ್ಟು ಹಪ್ಪಳ ಮಾಡಿದ್ದಾಗಿದೆ. ನೆರಳಿನಲ್ಲೇ 3ರಿಂದ 4 ಗಂಟೆಗಳ ಕಾಲ ಒಣಗಿದ ನಂತರ ತಿರುಗಿಸ್ಬಿಟ್ಟು ಇನ್ನೊಂದು ಕಡೆ ಒಣಗೋದಕ್ಕೆ ಬಿಡಬೇಕು. ಒಂದಿನ ಪೂರ್ತಿ ನೆರಳಲ್ಲೇ ಒಣಗಬೇಕು. ನೋಡಿ ನೆಕ್ಸ್ಟ್ ಡೇ ಬಿಸಿಲಲ್ಲಿ ಇಡಬೇಕು. 2 ದಿನ ಒಳ್ಳೆ ಬಿಸಿಲಲ್ಲಿ ಒಣಗಿಸಿಟ್ರೆ ಒಂದು ಏರ್ ಟೈಟ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ವರ್ಷ ಪೂರ್ತಿ ಬಳಸ್ಬೋದು. ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ಇದಿವಾಗ ಫ್ರೈ ಮಾಡೋಣ. ಕಾದ ಎಣ್ಣೆಗೆ ಒಂದೊಂದೇ ಹಪ್ಪಳನ ಹಾಕ್ಬಿಟ್ಟು ಗರಿ ಗರಿಯಾಗಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ತೆಳ್ಳಗೆ ಹಗುರವಾಗಿ ಗರಿ ಗರಿಯಾಗಿ ಆಗಿದೆ. ಸುಲಭವಾಗಿ ಅಕ್ಕಿ ಹಪ್ಪಳ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.